ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಸ್ಪಾಟಿಗೆ ಬಂದಿದ್ದೀವಿ. ಪಾರಂಪಲ್ಲಿ ಡ್ಯಾಮು ನೋಡಿ, ಅಲ್ಲಿ ದೂರದಲ್ಲಿ ನಮ್ಮ ಫ್ರೆಂಡ್ಸ್ಗಳು ಸ್ಪಾಟ್ ಇದು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿದ್ರೆ ಬಲೆ ಹಾಕಿದ್ದಾರೆ. ಮುಂದುಗಡೆ ಬಲೆ ಸ್ವಲ್ಪ ಹಾಕಿರೋದ್ರಿಂದ ಸ್ವಲ್ಪ ಇಲ್ಲಿ ಆಡೋಕ್ಕೆ ಜಾಗ ಇಲ್ಲ. ನೋಡಿ, ಲೊಕೇಶನ್ ತೋರಿಸ್ತೀನಿ ಯಾವ ಥರ ಇದೆ ಅಂದರೆ ತುಂಬ ಅದ್ಭುತವಾಗಿದೆ. ನೋಡೋದಲ್ಲ ಫ್ರೆಂಡ್ಸ್. ಮತ್ತು ಈಗ ಸ್ಟಿಕ್ ಹಾಕಿ ಇದೆಲ್ಲ ಆದಮೇಲೆ ಬೈಟ್ ಆದಮೇಲೆ ಮತ್ತೆ ಒಂದು ಲೈವ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಳ್ಳೆ ಸೈಜ್ ಹೊಡಿಬೇಕಂತ ಬಂದಿದ್ದೀವಿ. ಬಲೆ ಡಿಸ್ಟರ್ಬ್ ಆಗಿದೆ ಬೆಳಗ್ಗೆ. ನೋಡೋಣ, ದೇವರಿದ್ದಾರೆ. ಓಕೆ, ಬಾಯ್. ಒರಿಜಿನಲ್ ನೋಡಿ, 2 kg ಹಿಂಡಿ, ಮಾಮೂಲಿ ಹಿಂಡಿ. ಇವಾಗ ನಾವು ಹಸುಕ್ಕೆ, ಕುರಿಗೆ, ಮೇಕೆಗೆ ಇಕ್ತೀವಲ್ಲ, ಆ ಹಿಂಡಿ ಎಲ್ಲ ಪುಡಿ ಮಾಡಿದ್ದೀವಿ. ಆಮೇಲೆ ಇದು ಬಂದ್ಬಿಟ್ಟು ಸಾಮೆ, ಲವ್ ಬರ್ಡ್ಸ್ ಫುಡ್ ಅಲ್ಲ, ಇದು ಸಾಮೆ ಅಂತಾರೆ ಇದರಲ್ಲಿ. ಬಟ್ ಇದ್ರಿಗೆ ಏನು ಹೇಳ್ತಾರೆ ನನಗಂತೂ ಗೊತ್ತಿಲ್ಲ. ಲವ್ ಬರ್ಡ್ಸ್ ಫುಡ್ ಅದು. ಇದು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಅಂದರೆ ಲೈಟಾಗಿ ಸ್ವಲ್ಪ ಕೆಂಪಗಾಗಬೇಕು. ಕೆಂಪಗಾದ್ಮೇಲೆ ಸ್ವಲ್ಪ ಕ್ಲೀನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಓಕೆನಾ? ಎಷ್ಟು kg ಬೇಕು ಅಷ್ಟೇ ಮಾಡ್ಕೋಬೇಕು, ಜಾಸ್ತಿ ಮಾಡಬಾರ್ದು. ಆಮೇಲೆ ಬಂದ್ಬಿಟ್ಟು ನೋಡಿ, ಇದು ತೆಂಗಿನಕಾಯಿ ಹಿಂಡಿ, ಕೊಬ್ಬರಿ ಹಿಂಡಿ. ಇವಾಗ ಕೊಬ್ಬರಿ ಹಿಂಡಿ ಅಂದರೆ ನಮಗೆ ಅಂಗಡಿನಲ್ಲಿ ಸಿಗಲ್ಲ, ಮಿಲ್ಗೆ ಹೋಗ್ಬೇಕು. ಮಿಲ್ಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಈ ಥರ ಕೊಬ್ಬರಿ ಹಿಂಡಿ ಕೊಡಿ ಅಂದರೆ ಕೊಡ್ತಾರೆ. ನೋಡಿ, ಇದು ಕೊಬ್ಬರಿ ಹಿಂಡಿ. ಇದು ಹಾಂ, ಹಾಕಿ 2 kg ಮಾಡ್ಕೊಳ್ತಾರೆ. 2 kg ಮಾಡ್ಕೋಬೇಕು. ಎಷ್ಟು ಬೇಕು ಅಷ್ಟು. 10 kg ಬೇಕಂದ್ರೆ 10 kg ಮಾಡ್ಕೋಬೋದು. ಹುಳ ಗಿಳ ಏನೂ ಬೀಳಲ್ಲ. ಬಟ್ ಅವಾಗ ಫ್ರೆಶ್ ಆಗಿ ಮಾಡ್ಕೋಬೇಕು. ಫ್ರೆಶ್ ಆಗಿದ್ರೆ ಸ್ಮೆಲ್ ಚೆನ್ನಾಗಿರ್ತದೆ. ಇದಾಕಪ್ಪ, ನೋಡಿ ಸರ್. ಹಂಗೆ ಬಿಸ್ಕೆಟು, ನಮ್ಮದು ಬಿಸ್ಕೆಟು, ಪಾರ್ಲೇಜಿ ಬಿಸ್ಕೆಟು, ಆಮೇಲೆ ಪ್ಲೇನ್ ಕೇಕು, ಆಮೇಲೆ ಬಂದ್ಬಿಟ್ಟು ಬ್ರೆಡ್ಡು, ಕಟ್ಲಾ ಫೀಡ್. ಇದು ಬೇರೆ ಏನು ಶುಗರ್ ಗಿಗರ್ ಏನು ಬೇಕಾಗಿಲ್ಲ ನಿಮಗೆ ಸರ್. ಇದು ಬರೀ ಕಟ್ಲಾಗ್ ಮಾತ್ರನಾ ಇಲ್ಲ ಎಲ್ಲ ರಹು ಎರಡಕ್ಕೂ ಮಾಡ್ಬೋದು. ಮಿರ್ಗಲ್ಲು, ಮೆರ್ಗಲ್ಲು, ಕಟ್ಲಾ ರಹು, ತೋತ ಹೊಡಿತದೆ. ಓಕೆ ಓಕೆ ಸರ್, ತೋತಾನು ಹೊಡಿತದೆ. ಇದೆಲ್ಲ ಆಯ್ತಾ? ಇಷ್ಟು ಮಾತ್ರ ಆಯ್ತು. 4 ಐಟಮ್ ಆಯ್ತು. ಆಮೇಲೆ ಬಂದ್ಬಿಟ್ಟು ನೋಡಿ, ತೌಡು, ರೈಸ್ ಪಾಲಿಸು, ತೌಡು. ನಮ್ಮ 3 kg ಐತೆ. ಇದು 3 kg ಐತೆ ಮಿಕ್ಸಿಂಗ್. ಹಾಂ, 3 kg ಐತೆ. ನಾವು ಮಿಕ್ಸ್ ಮಾಡ್ಕೊಂಡು ಎತ್ಕೊಳ್ತೀವಿ. ಎಷ್ಟು ಬೇಕು ಅಷ್ಟಕ್ಕೆ ನೀರು ಹಾಕ್ಕೋಬೇಕು. ಹೌದೌದು. ಯಾಕೆಂದ್ರೆ ಈಗ ಇಷ್ಟು ಫುಡ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಆದರೆ ಇವೆಲ್ಲ ಒಂದೇ ಸಲ ನೀರು ಮಿಕ್ಸ್ ಮಾಡಲ್ಲ. ಈಗ ಸದ್ಯಕ್ಕೆ 2 kg 1 kg ಹಿಂಗೆ ಎತ್ಕೊಂತಾರೆ. ಹೌದು. ಯಾಕೆಂತಂದ್ರೆ ನೀರು ಮಿಕ್ಸ್ ಮಾಡಿದ್ರೆ ಮತ್ತೆ ಅದು ನೆಕ್ಸ್ಟ್ ಡೇಗೆ ಯೂಸ್ ಆಗಲ್ಲ. ನೋಡಿ, ಇದು ಯಾಲಕ್ಕಿ ಮಿಕ್ಸ್. ಇದು 1/4 kg ಯಾಲಕ್ಕಿ ಐತೆ. ಬಟ್ ನಿಮ್ಗೆ ಯಾವ ಥರ ಬೇಕು ಆ ಥರ. ಇದು ಬಂದ್ಬಿಟ್ಟು ಕಾಸ್ಟ್ಲಿ ಇರ್ತದೆ ಯಾಲಕ್ಕಿ. ಒಂದು 50 ಗ್ರಾಮ್ ಇಲ್ಲ ಒಂದು 100 ಗ್ರಾಮ್ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಸೂಪರ್. ಜಾಸ್ತಿ ಬಿಡೋದು ಇದೇ ಐಟಮ್, ಇದೇ ಕಾಸ್ಟ್ಲಿ. ಒಂದೇ ಐಟಮ್ ಕಾಸ್ಟ್ಲಿ ಬಿಡೋದು. ಮತ್ತೆ ಇನ್ನೇನು ಐಟಮ್ ಹಾಕ್ತೀರಾ ಸರ್? ಬೇಕಂದ್ರೆ ಸ್ವಲ್ಪ ಮೈದಾ ಮಿಕ್ಸ್ ಮಾಡಿ, ಸ್ವಲ್ಪ ಟೈಟ್ ಬೇಕಂದ್ರೆ ಸ್ವಲ್ಪ ಮೈದಾ ಹಾಕ್ಕೋಬೇಕು. ಮತ್ತೆ ಇದು ಕಲರ್ಸ್ ಸರ್? ಕಲರ್ ಹಾಕಲ್ಲ. ಡೈರೆಕ್ಟ್ ವೈಟ್. ಓಕೆ. ಒನ್ಲಿ ವೈಟ್, ನ್ಯಾಚುರಲ್ ಕಲರ್ ಯೂಸ್ ಇಲ್ಲ. ಯಾಕೆಂತಂದ್ರೆ ನೋಡಿ ಫ್ರೆಂಡ್ಸ್, ನಾವು ಕಮಾರಕ್ ಬೈ ಮತ್ತು ನಮ್ಮ ಪಠಾನ್ ಇಬ್ಬರೂ ಒಳ್ಳೆ ಕಟ್ಲಾ, ಮಿರ್ಗಲ್ಲು ಮತ್ತು ತೋತ 200%, 100% ಅಲ್ಲ, 200% ಗ್ಯಾರಂಟಿ. ಯಾಕೆಂತಂದರೆ ಇದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಐಟಮು. ಇಲ್ಲ, ಬೇಕರಿ ಐಟಮು ಕಾಸ್ಟ್ಲಿನೇ ಬೀಳುತ್ತೆ. ಯಾಕೆಂತಂದ್ರೆ ಈಗ ನಾವು ಮೈಸೂರು ಕಡೆ ಅಂತಂದ್ರೆ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟು. ಏನಂತಂದ್ರೆ ಸಿಂಪಲ್ ಆಗಿ ಮಾಡ್ಕೋಬೋದು. ಅಂದರೆ ಇದು ಕಟ್ಲಾಗೆ ವಿಶೇಷವಾಗಿ ಮಿರ್ಗಲ್ಲು, ಎನಿವನ್ನು, ರಘು ಎಲ್ಲ ಫಾಸ್ಟ್ ಅಟ್ಯಾಕ್ ಆಗುತ್ತೆ. ಈಗ ಯೂಟ್ಯೂಬರ್ಸ್ ಎಲ್ಲ ಸೈಜ್ ಹೊಡಿತಾರೆ, ದೊಡ್ಡದು ಹೊಡಿತಾರೆ. ನಮ್ಗೆ ಯಾಕೆ ಬೀಳಲ್ಲ ಅಂತ ಕೇಳ್ತಿರಲ್ಲ. ಅದಕ್ಕೆ ಈಗ ನಮ್ಮ ತಬಾರಕ್ ಬೈ ಮತ್ತು ನಮ್ಮ ಪಠಾನ್ ಸರ್ ಇಬ್ಬರು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈಗ ಆಂಧ್ರ ಪ್ರದೇಶದಲ್ಲಿದ್ದೀವಿ.
ಇದು ಐತೆ ಬೇಕಾದ್ರೆ ನೀವು ಜೇನುತುಪ್ಪ ಹಾಕೋಬೋದು. ಜೇನುತುಪ್ಪ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಅಂದ್ರೆ ಬೇಡ ಅಂದ್ರೆ ಬೇಡ. ಬೆಲ್ಲ 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 ಮತ್ತೆ ಏನು ಅದ್ರ ಅವಶ್ಯಕತೆ ಇಲ್ಲ, ಹಾಂ ಬಟ್ ಹಾಕೋಂಗಿದ್ರೆ ಹಾಕೋಬಹುದು. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಆಮೇಲೆ ನೋಡಿ ಇದು ಇದು ಇಂಪಾರ್ಟೆಂಟ್. ಇದು ಇದು ಸ್ವೀಟ್ ಇರ್ತದೆ. ಇದು ಸ್ವೀಟ್ ಅಂದ್ರೆ ಇದು ನಮ್ದು ಅಂಗನವಾಡಿ ಸ್ಕೂಲ್ ಅಲ್ಲಿ ಸಿಗ್ತದೆ. ಅಂಗನವಾಡಿ ಅಂಗನವಾಡಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಸಿಗ್ತದೆ ಇದು. ಸರಿ ಸರಿ, ಇದನ್ನು ಹಾಕೊಬೋದಾ? ನೋಡಿ ಅದನ್ನು ತೋರಿಸ್ತಾ ಇದ್ದಾರೆ. ಏಕೆ ಅಂತಂದರೆ ನಮ್ಮ ಕಡೆ ಬರೀ ಇದು ಅಂಗನವಾಡಿ ಫುಡ್ಡು ಮತ್ತು ಮೈದಾ ಅಷ್ಟೇ ಮಾಡೋದು. ಮೈಸೂರು ಕಡೆ ಎಲ್ಲ ಜಾಸ್ತಿ ಖರ್ಚು ಮಾಡಲ್ಲ. ಏಕೆ ಅಂತಂದರೆ ಕಾಸ್ಟ್ಲಿ ಫುಡ್ಡು ಅಂತಂದರೆ ಸ್ವಲ್ಪ ಅದೇ ಥರ ಕೆಲಸ ಮಾಡುತ್ತೆ. ಈಗ ನಾವಲ್ಲಿ ಯಾವಾಗ ಒಂದು ಸೈಜ್ ಹೊಡಿತೀವಿ, ಸಣ್ಣ ಪುಟ್ಟ ಹೊಡಿತೀವಿ, ಅದೇ ಇದಾದರೆ ಪಕ್ಕ ಶಾರ್ಟ್. ಅದರಿಂದ ನಿಮಗೆ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಖುಷಿ ಪಟ್ಟಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನೋಡಿ ನಮ್ಮ ಸಲ್ಮಾನ್ ಬಾಯ್ ಇಲ್ಲೇ ಕೂತಿದ್ದಾರೆ, ಅವರು ಸ್ಟಿಕ್ ಹಾಕ್ಕೊಂಡು ಕುತ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಇಷ್ಟೊತ್ತು ಏನಕ್ಕೆ ಅಂತಂದರೆ ಇಲ್ಲಿ ಬಲೆ ಹಾಕ್ಬಿಟ್ಟು ಸುಮಾರು ಹೊತ್ತಿಂದ ತೊಂದರೆ ಕೊಟ್ಟರು. ಇವಾಗ ಹೆಂಗೋ ನಮ್ಮ ಅದೃಷ್ಟಕ್ಕೆ ಎತ್ಬಿಟ್ರು. ನೋಡೋಣ, ದೇವ್ರವನೇ ಅದೃಷ್ಟಕ್ಕೆ ಆದ್ರೆ ಒಳ್ಳೆ ಸೈಜ್ ಬೀಳುತ್ತಾ ಅಂತ ನೋಡೋಣ. 200% ಇಲ್ಲಿ ಬಿದ್ದರಂತೂ ಹೆವಿ ಸೈಜ. ಮಿನಿಮಮ್ 10 kg ಮೇಲೆ, ಮಿನಿಮಮ್ 10 kg, 20 kg, 30 kg, 40 kg. ಹಾಂ, ಎಲ್ಲ ಈ ಥರ ಮಾಡ್ಕೊಳ್ಳಿ, ಅಷ್ಟೇ ಆಡ್ಕೊಳ್ಳಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ನಮ್ಮ ತಬಾರಕ್ ಬೈ ಅವ್ರದ್ದು ಸ್ಟಿಕ್ಸ್ ಎಲ್ಲ ಹೆವಿ ಮಿಷಿನು, ಹೆವಿ ಎಲ್ಲ ಹೆವಿನೇ ಇಡೋದು. ಗಾಳನೂ ಅಷ್ಟೇ. ಪಾಪ ಕೈಯಲ್ಲಿ ಅಲ್ಲೈತೆ ನೋಡಿ. ಪಾಪ ಕಟ್ಲ ಗಾಳ ಒರಿಜಿನಲ್ ಹಾಕಿ ಸಣ್ಣ ಬಣ್ಣ ಯಾವ ಹಾಕಕ್ಕೆ ಹೋಗಬೇಡಿ. ಇಟ್ಕೊಂಡು ಹೋದ್ಮೇಲೆ ತಲೆ ಮೇಲೆ ಕೈ ಕೊಟ್ಟು ಕೂತ್ಕೋಬಾರ್ದು, ಇಟ್ಕೊಳ್ಳಿ ಕೈಯಲ್ಲಿ. ನೋಡಿ ಫ್ರೆಂಡ್ಸ್, ಇದು ಕಟ್ಲಾಗೆ ಸ್ಪೆಷಲ್ಲಾಗಿ ರೆಡಿ ಮಾಡೋವಂಥದ್ದು ಗಾಳಗಳು. ನೋಡ್ತಾ ಇದ್ರಲ್ಲ, ಹೆವಿ ಗಾಣಗಳು ಇವು. ಹೆವಿ ಅಂತಂದರೆ 20 kg, 30 kg, 50 kgವರೆಗೂ ಕೆಪಾಸಿಟಿ ಇದು. ಮೊನ್ನೆ ಇಲ್ಲಿ ರೀಸೆಂಟಾಗಿ ನಮ್ಮ ತಬಾರಕ್ ಬೈ ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಾಗ ಒಂದು 20 kg ಮೇಲೆ ಒಂದು 3 ಲೈನೆಲ್ಲ ಕಿತ್ಕೊಂಡು ಹೊರಟೋಗಿದೆ. ಅದರಿಂದ ಇವತ್ತು ಬಂದಿದ್ವಿ, ನೋಡೋಣ. ಎಲ್ಲ ಒಳ್ಳೊಳ್ಳೆ ಸ್ಟಿಕ್ಕು ಅಲ್ಲಿ ಎತ್ತಿಕೊಂಡಿದ್ದೀನಿ ಬಿಡ್ರಿ, ಪಾಪ ಕಟ್ಟಕ್ಕಾಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ನಿಮಗೆ ಮತ್ತೆ ಬೈಟ್ ಎಲ್ಲ ಆದಮೇಲೆ ಒಂದು ಲೈವ್ ಮಾಡೋಕ್ಕೆ ಪ್ರಯತ್ನ ಬೀಳ್ತೀನಿ. ಥ್ಯಾಂಕ್ ಯು. ಈ ಥರ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಯಾಕೆ ಅಂತಂದರೆ ಈಗ ನಮಗೆ ತಿಳಿದಿರೋಂಥದ್ದು ಕೆಲವರು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋಂಥವ್ರು, ತುಂಬ ಅನುಭವಿಸ್ತರು ನಮ್ಮ ತಬಾರಕ್ ಬೈ ಅವರು ಬೆಂಗಳೂರಲ್ಲಿರೋದು. ತುಂಬ ಅದ್ಭುತವಾಗಿ ಬೇಟೆಯಾಡ್ತಾರೆ ಅವರು. ಆಲ್ ಓವರ್ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕರ್ನಾಟಕ ಎಲ್ಲಿ ಹೋದರೂ ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಕಾರ್ ಎತ್ಕೊಂಡೇ ಹೋಗೋದು, ಜೊತೆಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾವು ಈಗ 1 ವರ್ಷದಿಂದ ಅವ್ರ ಪರಿಚಯ, ಎಲ್ಲೋದ್ರೂ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಅದರಿಂದ ಇನ್ನೂ ಒಳ್ಳೊಳ್ಳೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಲವ್ ಯು. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಪಾರಂಪಲ್ಯಲ್ಲಿ ಈ ಪಬ್ಲಿಕ್ಗೆ ಬೋಟಿಂಗ್ ವ್ಯವಸ್ಥೆ ಇದೆ ಆಂಧ್ರ ಪ್ರದೇಶದಲ್ಲಿ. ನೋಡಿ ಎಲ್ಲ ಹೋಗ್ತಾಯಿದ್ದಾರೆ. ತುಂಬ ಅದ್ಭುತವಾದ ಪ್ಲೇಸ್. ನೋಡಿ ಯಾವ ಥರ ಎಂಜಾಯ್ ಮಾಡ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ಎಂಜಾಯ್ ಮಾಡಬೇಕಂದ್ರೆ ಈ ಥರ ಬರ್ಬೇಕು ನಾವು. ನೋಡಿ ಅದ್ರ ಜೊತೆಗೆ ನಮ್ಮ ಸ್ಟಿಕ್ಕು ತೋರಿಸ್ತೀನಿ. ನೋಡಿ, ಇಲ್ಲೊಂದಿದೆ. ಬರೀ 3 ಹಾಕಿದ್ದೀನಿ ನಾನು ಸ್ಟಿಕ್ಸು. ಯಾಕೆ ಅಂತಂದರೆ ಇಲ್ಲಿ 4, 5, 6 ಹಾಕೋಕ್ಕಾಗಲ್ಲ. ಅಲ್ಲಿ ಮತ್ತು ಅವರು ಒಂದು 3 ಜನ ಇದ್ದಾರೆ. ಅದರಿಂದ ಒಂದು 6 ಪ್ಲಸ್ ಒಂದು 2 8 ಸ್ಟಿಕ್ ಅವ್ರು ಹಾಕಿದ್ದಾರೆ. ಆಲ್ರೆಡಿ 6 ಹಾಕಿದ್ದಾರೆ. ಅದರಿಂದ ನೋಡಿ ಯಾವ ಥರ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು. ದಯವಿಟ್ಟು ನಮ್ಮ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ವಿಶೇಷವಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಿಂದ ನಾನು ಬೆಳೀಬೇಕು. ಪ್ಲಸ್ ನಿಮ್ಮಿಂದ ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾನು ಇನ್ನೂ ಹೆಚ್ಚಿಗೆ ಸಾಧನೆ ಮಾಡೋಕ್ಕೆ ಒಂದು ಅವಕಾಶ ಮಾಡಬೇಕಾಗಿ
ನಿಮ್ಮಲ್ಲಿ ಕೇಳ್ಕೊತೀನಿ ದಯವಿಟ್ಟು. ಲವ್ ಯು. ಭವಾನಿ ಫಿಶಿಂಗ್, ರವಿರಾಜ್. ಥ್ಯಾಂಕ್ ಯು, ಲವ್ ಯು ಫ್ರೆಂಡ್ಸ್.